ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2026ರ ಆರಂಭದಲ್ಲಿ ಭಾರತದ ಯುವ ಪಡೆ 19 ವರ್ಷದೊಳಗಿನವರ ವಿಶ್ವಕಪ್ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ಫೈನಲ್ ಪಂದ್ಯವನ್ನ 100 ರನ್ಗಳಿಂದ ಗೆದ್ದುಕೊಳ್ಳುವ ಮೂಲಕ ಟೀಂ ಇಂಡಿಯಾ 6ನೇ ಬಾರಿಗೆ ಪ್ರಶಸ್ತಿಯನ್ನ ಗೆದ್ದಿದೆ. ಈ ಮೂಲಕ ಭಾರತ ತಂಡ ಅತಿ ಹೆಚ್ಚು ಅಂಡರ್-19 ವಿಶ್ವಕಪ್ ಗೆದ್ದಂತ ತಂಡ ಎನಿಸಿಕೊಂಡಿದೆ. ಅಂಡರ್-19 ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ಕೇವಲ 80 ಎಸೆತಗಳಲ್ಲಿ 15 4 ಹಾಗೆ 15 ಸಿಕ್ಸರ್ಗಳೊಂದಿಗೆ 175 ರನ್ ಸಿಡಿಸಿ ವೈಭವ್ ಸೂರ್ಯವಂಶಿ ಹಲವು ದಾಖಲೆಗಳನ್ನು ಬರೆದಿದ್ದಾರೆ. ಈ 15 ಸಿಕ್ಸರ್ಗಳೊಂದಿಗೆ ಐಸಿಸಿ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಅತ್ಯಧಿಕ ಸಿಕ್ಸ್ ಬಾರಿಸಿದ ಬ್ಯಾಟರ್ ಎಂಬ ವಿಶ್ವ ದಾಖಲೆ ಜೊತೆಗೆ ಅಂಡರ್-19 ವಿಶ್ವಕಪ್ ಆವೃತ್ತಿಯಲ್ಲಿ ಅತಿ ಹೆಚ್ಚು ಸಿಕ್ಸ್ ಸಿಡಿಸಿದ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದಾರೆ. ಇಂದಿನಿಂದ 2026ರ ಐಸಿಸಿ ಟಿ20 ವಿಶ್ವಕಪ್ ಟೂರ್ನಿ ಆರಂಭವಾಗಿದ್ದು, ಭಾರತ ಮೊದಲ ಪಂದ್ಯದಲ್ಲಿ ಇವತ್ತು ಯುಎಸ್ಎ ವಿರುದ್ಧ ಸೆಣಸಾಟ ನಡೆಸಲಿದೆ. ಕ್ರಿಕೆಟ್ ಶಿಶು ಯುಎಸ್ಎ ಎದುರು ಗೆದ್ದು ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಶುಭಾರಂಭ ಮಾಡೋಕೆ ಸೂರ್ಯಕುಮಾರ್ ಯಾದವ್ ನಾಯಕತ್ವದ ತಂಡ ಎದುರು ನೋಡ್ತಾ ಇದೆ. ಇಂದಿನ ಪಂದ್ಯ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, ಈ ಪಿಚ್ ಫ್ಲಾಟ್ ಆಗಿದೆ. ಹಾಗಾಗಿ ಬೌಂಡ್ರಿ ಲೈನ್ ಕೂಡ ಕಡಿಮೆ ಅಂತರವನ್ನ ಹೊಂದಿರೋದ್ರಿಂದ ಈ ಪಂದ್ಯದಲ್ಲಿ ಹೈ ಸ್ಕೋರ್ ಅನ್ನ ನಿರೀಕ್ಷೆ ಮಾಡಬಹುದು. ಭಾರತ ತಂಡದಲ್ಲಿದ್ದ ಆಲ್ರೌಂಡರ್ ಹರ್ಷಿತ್ ರಾಣಾ ಗಾಯಗೊಂಡು ಟಿ20 ವಿಶ್ವಕಪ್ನಿಂದ ಹೊರಗುಳಿದಿದ್ದಾರೆ. ಇವರ ಸ್ಥಾನಕ್ಕೆ ಮತ್ತೋರ್ವ ಅನುಭವಿ ವೇಗಿಯಾಗಿರುವಂತ ಮೊಹಮ್ಮದ್ ಸಿರಾಜ್ ಆಯ್ಕೆಯಾಗಿದ್ದಾರೆ. ಭಾರತ ತಂಡದ ಅನುಭವಿ ವೇಗದ ಬೌಲರ್ ಮೊಹಮ್ಮದ್ ಸಿರಾಜ್ ಇವತ್ತು ಮುಂಬೈನಲ್ಲಿ ಭಾರತ ತಂಡವನ್ನ ಕೂಡಿಕೊಳ್ಳಲಿದ್ದಾರೆ. ಇದಾಗಿಯೂ ಅವರು ಇವತ್ತಿನ ಪಂದ್ಯದಲ್ಲಿ ಆಡುವುದು ಡೌಟ್ ಇದೆ. 2026ರ ಐಸಿಸಿ ಟಿ20 ವಿಶ್ವಕಪ್ ಟೂರ್ನಿಯ ಅಭ್ಯಾಸ ಪಂದ್ಯದಲ್ಲಿ ರಿಯಾನ್ ಪರಾಗ್ ಅರ್ಧ ಶತಕದ ಬಲದಿಂದ ಭಾರತ ಎ ತಂಡ ನಮೀಬಿಯಾ ವಿರುದ್ಧ 130 ರನ್ಗಳ ಭರ್ಜರಿ ಗೆಲುವನ್ನು ದಾಖಲಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂತ ಭಾರತ ಎ ತಂಡ ತನ್ನ ಪಾಲಿನ 20 ಓವರ್ಗಳಲ್ಲಿ 197 ರನ್ಗಳನ್ನು ಕಲೆ ಹಾಕಿತ್ತು. ಈ ಗುರಿ ಬೆನ್ನಟ್ಟಿದಂತ ನಮೀಬಿಯಾ ಕೇವಲ 67 ರನ್ಗಳಿಗೆ ಆಲ್ಔಟ್ ಆಗಿದೆ. ಟಿ20 ವಿಶ್ವಕಪ್ ಟೂರ್ನಿಯ ಗುಂಪು ಹಂತದಲ್ಲಿ ಭಾರತದ ವಿರುದ್ಧ ಆಡೋಕೆ ನಿರಾಕರಿಸಿರುವಂತ ಪಾಕಿಸ್ತಾನದ ವಿರುದ್ಧ ಐಸಿಸಿ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ಹೇಳಿದ್ದಾರೆ. ಭಾರತಕ್ಕೆ ಬರೋಕೆ ಆಗಲ್ಲ ಅಂತೇಳಿ ನೆಪ ಹೇಳ್ತಾ ಇದ್ದು, ರಾಜಕಾರಣವನ್ನ ಮಾಡ್ತಾ ಇರುವಂತಹ ದೇಶಗಳಿಗೆ ಅನುದಾನಗಳನ್ನ ನಿಲ್ಲಿಸಬೇಕು. ಹಾಗೆ ಕೆಲ ವರ್ಷಗಳ ಕಾಲ ನಿಷೇಧ ಹೇರಬೇಕು. ಇತರ ದೇಶಗಳ ಮೇಲೂ ಕೂಡ ಇದರಿಂದ ಎಫೆಕ್ಟ್ ಆಗ್ತಿದೆ ಅಂತ ಅನುರಾಗ್ ಠಾಕೂರ್ ಐಸಿಸಿಗೆ ಆಗ್ರಹಿಸಿದ್ದಾರೆ. ಟಿ20 ವಿಶ್ವಕಪ್ನಲ್ಲಿ ಬಲಿಷ್ಠ ತಂಡವೆಂದು ಗುರುತಿಸಿಕೊಂಡಿರುವಂತಹ ಆಸ್ಟ್ರೇಲಿಯಾಗೆ ಮತ್ತೆ ಬಿಗ್ ಶಾಕ್ ಎದುರಾಗಿದೆ. ಆಸ್ಟ್ರೇಲಿಯಾದ ಟಿ20 ವಿಶ್ವಕಪ್ ತಂಡದಲ್ಲಿ ಪ್ರಮುಖ ವೇಗಿಗಳಾಗಿ ಆಯ್ಕೆಯಾಗಿದ್ದ ಪ್ಯಾಟ್ ಕಮಿನ್ಸ್ ಹಾಗೆ ಜೋಶ್ ಹೇಜಲ್ವುಡ್ ಇಬ್ಬರೂ ಕೂಡ ಟೂರ್ನಿಯಿಂದ ಹೊರಗುಳಿದಿದ್ದಾರೆ. ಬೆನ್ನಿನ ಕೆಳಭಾಗದ ನೋವಿನ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಕಮಿನ್ಸ್ ಇನ್ನೂ ಕೂಡ ರಿಕವರ್ ಆಗಿಲ್ಲ. ಹಾಗೆ ಮಂಡುರಜ್ಜು ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಹೇಜಲ್ವುಡ್ ಕೂಡ ಇನ್ನೂ ಕೂಡ ಸಂಪೂರ್ಣವಾಗಿ ಫಿಟ್ ಆಗಿಲ್ಲ. ಟಿ20 ವಿಶ್ವಕಪ್ನ 15ನೇ ಅಭ್ಯಾಸ ಪಂದ್ಯದಲ್ಲಿ ಇಟಲಿ ತಂಡ ಭರ್ಜರಿ ಗೆಲುವನ್ನು ದಾಖಲಿಸಿದೆ. ಮೊದಲ ಬಾರಿಗೆ ಟಿ20 ವಿಶ್ವಕಪ್ನಲ್ಲಿ ಸ್ಥಾನ ಪಡೆದಿರುವಂತಹ ಇಟಲಿ ತಂಡ ಯುಎಇ ತಂಡವನ್ನು ಅಭ್ಯಾಸ ಪಂದ್ಯದಲ್ಲಿ ಸೋಲಿಸುವಲ್ಲಿ ಯಶಸ್ವಿಯಾಗಿದೆ. ಇಟಲಿ ತಂಡ 20 ಓವರ್ಗಳಲ್ಲಿ 193 ರನ್ಗಳನ್ನು ಕಲೆ ಹಾಕಿತ್ತು. ಈ ಗುರಿ ಬೆನ್ನಟ್ಟಿದಂತಹ ಯುಎಇ ತಂಡ 18.2 ಓವರ್ಗಳಲ್ಲಿ 81 ರನ್ ಗಳಿಸಿ ಆಲ್ಔಟ್ ಆಗಿದ್ದಾರೆ. ಟೀಂ ಇಂಡಿಯಾ ಆಟಗಾರರ ಜೊತೆಗಿನ 2026ರ ಕೇಂದ್ರ ಒಪ್ಪಂದಕ್ಕೆ ಬಿಸಿಸಿಐ ಸಿದ್ಧತೆಗಳನ್ನು ಶುರು ಮಾಡಿದೆ. ಪ್ರಸ್ತುತ ಇರುವಂತಹ ಮಾಹಿತಿ ಪ್ರಕಾರ ಈ ಬಾರಿಯ ಒಪ್ಪಂದದಲ್ಲಿ A+ ಗ್ರೇಡ್ ಇರೋದಿಲ್ಲ, ಬದಲಾಗಿ ABC ಗ್ರೇಡ್ ಮಾತ್ರ ಇರುತ್ತೆ. ಈ ಗ್ರೇಡ್ ಪಟ್ಟಿಯಲ್ಲಿ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿಯನ್ನ ಬಿ ಗ್ರೇಡ್ ನಲ್ಲಿಸಲಾಗಿದೆ. ಈ ಹಿಂದೆ ಇಬ್ಬರು ಕೂಡ A+ ಗ್ರೇಡ್ ನಲ್ಲಿದ್ರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮಾರಾಟದ ಬಿಡ್ನಲ್ಲಿ 5 ಶಾರ್ಟ್ ಲಿಸ್ಟ್ ಆಗಿದ್ದಾರೆ ಎನ್ನುವಂತ ಮಾಹಿತಿ ಹೊರಬಿದ್ದಿದೆ. ಈಗಾಗಲೇ 4 ಬಿಡ್ ಸಲ್ಲಿಕೆ ಮಾಡಿದ್ದಾರೆ. ಈಗ ಇಂಗ್ಲಿಷ್ ಫುಟ್ಬಾಲ್ ಕ್ಲಬ್ ಮ್ಯಾಂಚೆಸ್ಟರ್ ಯುನೈಟೆಡ್ ದಾಖಲೆ ಮೊತ್ತದ ಬಿಡ್ ಸಲ್ಲಿಸಿದೆ. ಬೆಂಗಳೂರು ತಂಡದ ಖರೀದಿಗೆ ಮ್ಯಾಂಚೆಸ್ಟರ್ ತಂಡದ ಸಹ ಮಾಲೀಕ ಔರಾಮ್ ಗ್ಲೇಸರ್ ಅಖಾಡ ಕೇಳಿದ್ದಾರೆ. ಇವಿಷ್ಟು ಕೂಡ ಇವತ್ತಿನ ಕ್ರಿಕೆಟ್ ರೌಂಡ್ ಆಫ್ ಸುದ್ದಿಗಳು. ನಮಸ್ಕಾರ.